ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನಿಗೆ ಹಳೆ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಅಸ್ಸಾಂ, ಕೇರಳ, ತ್ರಿಪುರ, ನಾಗಾಲ್ಯಾಂಡ್. ಉತ್ತರ: ನಾಗಾಲ್ಯಾಂಡ್. ಮುಂದಿನ ಪ್ರಶ್ನೆ: ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಳವಡಿಸಿಕೊಂಡ ಎರಡನೇ ರಾಜ್ಯ ಯಾವುದು? ಆಪ್ಷನ್ಸ್: ಪಶ್ಚಿಮ ಬೆಂಗಾಲ್, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಉತ್ತರ: ಆಂಧ್ರ ಪ್ರದೇಶ್. ಮುಂದಿನ ಪ್ರಶ್ನೆ: ಪ್ರಜಾ ಯೋಜನೆ ಪೀಪಲ್ಸ್ ಪ್ಲಾನ್ ರೂಪಿಸಿದ್ದು ಯಾರು? ಆಪ್ಷನ್ಸ್: ಸರ್ ಎಂ ವಿಶ್ವೇಶ್ವರಯ್ಯ, ಎಸ್ ಎನ್ ಅಗರ್ವಾಲ್, ಜೆ.ಪಿ. ನಾರಾಯಣ್, ಎಂ.ಎನ್. ರಾಯ್. ಉತ್ತರ: ಎಂ.ಎನ್. ರಾಯ್. ಮುಂದಿನ ಪ್ರಶ್ನೆ: ಎರಡು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಆಪ್ಷನ್ಸ್: ಜೆ.ವಿ.ಕೆ. ರಾವ್ ಸಮಿತಿ, ಎಲ್.ಎಂ. ಸಿಂಘ್ವಿ ಸಮಿತಿ, ಅಶೋಕ್ ಮೆಹ್ತಾ, ಕೆ. ಸಂತಾನಂ ಸಮಿತಿ. ಉತ್ತರ: ಅಶೋಕ್ ಮೆಹ್ತಾ ಸಮಿತಿ. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಸದಸ್ಯರುಗಳು ಅಧಿಕಾರ ಅವಧಿ ಎಷ್ಟು? ಆಪ್ಷನ್ಸ್: 30 ತಿಂಗಳು, 20 ತಿಂಗಳು, 60 ತಿಂಗಳು, 25 ತಿಂಗಳು. ಉತ್ತರ: 20 ತಿಂಗಳು. ಮುಂದಿನ ಪ್ರಶ್ನೆ: ಸ್ವಚ್ಛ ಭಾರತ್ ಅಭಿಯಾನ ಯೋಜನೆ ಅಡಿ ಜಿಲ್ಲಾ ಮಟ್ಟದಲ್ಲಿ ಯಾವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ? ಆಪ್ಷನ್ಸ್: ನೈರ್ಮಲ್ಯ ಪ್ರಶಸ್ತಿ, ರಜತ ನೈರ್ಮಲ್ಯ ಪ್ರಶಸ್ತಿ, ಸ್ವರ್ಣ ನೈರ್ಮಲ್ಯ ಪ್ರಶಸ್ತಿ, ನೈರ್ಮಲ್ಯ ರತ್ನ ಪ್ರಶಸ್ತಿ. ಉತ್ತರ: ರಜತ ನೈರ್ಮಲ್ಯ ಪ್ರಶಸ್ತಿ. ಮುಂದಿನ ಪ್ರಶ್ನೆ: ಜಿಲ್ಲಾ ಯೋಜನಾ ಸಮಿತಿ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 309, ಪ್ರಕರಣ 309A, ಪ್ರಕರಣ 310, ಪ್ರಕರಣ 310A. ಉತ್ತರ: ಪ್ರಕರಣ 310. ಮುಂದಿನ ಪ್ರಶ್ನೆ: ನಾಮವಾರು ಹಾಜರಿ ಪಟ್ಟಿ ಇದು ಯಾವ ನಮೂನೆ ತಿಳಿಸುತ್ತದೆ? ಆಪ್ಷನ್ಸ್: ನಮೂನೆ 35, ನಮೂನೆ 36, ನಮೂನೆ 37, ನಮೂನೆ 38. ಉತ್ತರ: ನಮೂನೆ 38. ಮುಂದಿನ ಪ್ರಶ್ನೆ: ಸವಾಲು ಕೂಗುವುದರ ನಿಷೇಧ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 282, ಪ್ರಕರಣ 283, ಪ್ರಕರಣ 284, ಪ್ರಕರಣ 285. ಉತ್ತರ: ಪ್ರಕರಣ 285. ಮುಂದಿನ ಪ್ರಶ್ನೆ: ಯಾವ ರಾಜ್ಯದಿಂದ ಸ್ಥಾಯಿ ಸಮಿತಿಗಳ ಪರಿಕಲ್ಪನೆಯನ್ನು ಎರವಲು ಪಡೆಯಲಾಗಿದೆ? ಆಪ್ಷನ್ಸ್: ಉತ್ತರ ಪ್ರದೇಶ್, ತಮಿಳುನಾಡು, ರಾಜಸ್ಥಾನ್, ಮಹಾರಾಷ್ಟ್ರ. ಉತ್ತರ: ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ: ಕೊಡಗು ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಸಾವಿರ ಜನಸಂಖ್ಯೆಗೆ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡಲಾಗುತ್ತದೆ? ಆಪ್ಷನ್ಸ್: 15,000, 18,000, 20,000, 25,000. ಉತ್ತರ: 18,000. ಮುಂದಿನ ಪ್ರಶ್ನೆ: ಕೋರಂ ಇಲ್ಲದ ಗ್ರಾಮಸಭೆಯನ್ನು ಸಾಮಾನ್ಯವಾಗಿ ಎಷ್ಟು ಬಾರಿ ಮುಂದೂಡಲು ಅವಕಾಶವಿರುತ್ತದೆ? ಆಪ್ಷನ್ಸ್: 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಉತ್ತರ: 1 ಬಾರಿ. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿ ಸ್ಥಾನಗಳ ಮೀಸಲಾತಿಯನ್ನು ನಿರ್ಧಾರ ಮಾಡುವವರು ಯಾರು? ಆಪ್ಷನ್ಸ್: ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಉತ್ತರ: ರಾಜ್ಯ ಚುನಾವಣಾ ಆಯೋಗ. ಮುಂದಿನ ಪ್ರಶ್ನೆ: ಜರ್ನಲ್ ವೋಚರ್ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 50, ನಮೂನೆ 51, ನಮೂನೆ 52, ನಮೂನೆ 53. ಉತ್ತರ: ನಮೂನೆ 51. ಮುಂದಿನ ಪ್ರಶ್ನೆ:
ಧ್ವಜದ ಅಧಿಕೃತ ಪ್ರದರ್ಶನ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 304, ಪ್ರಕರಣ 305, ಪ್ರಕರಣ 306, ಪ್ರಕರಣ 307. ಉತ್ತರ ಪ್ರಕರಣ 307. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿ ಯಾವ ಅನುಸೂಚಿಯಲ್ಲಿ ಬರುತ್ತದೆ? ಆಪ್ಷನ್ಸ್: ಅನುಸೂಚಿ 1, ಅನುಸೂಚಿ 2, ಅನುಸೂಚಿ 3, ಅನುಸೂಚಿ 4. ಉತ್ತರ ಅನುಸೂಚಿ 3. ಮುಂದಿನ ಪ್ರಶ್ನೆ: ವಾರ್ಡ್ ಸಭೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2000 ಇಸ್ವಿ, 2001, 2002, 2003. ಉತ್ತರ 2002. ಮುಂದಿನ ಪ್ರಶ್ನೆ: ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಯಾವ ಅಧ್ಯಾಯದಲ್ಲಿ ಬರುತ್ತದೆ? ಆಪ್ಷನ್ಸ್: ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 1A, ಅಧ್ಯಾಯ 2A. ಉತ್ತರ ಅಧ್ಯಾಯ 2. ಮುಂದಿನ ಪ್ರಶ್ನೆ: ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ 2ನೇ ತಿದ್ದುಪಡಿ ಅಧಿನಿಯಮ 2015 ಇದಕ್ಕೆ ರಾಜ್ಯಪಾಲರು ಅನುಮೋದಿಸಿದ್ದು ಯಾವಾಗ? ಆಪ್ಷನ್ಸ್: 16 ನವೆಂಬರ್ 2015, 16 ಡಿಸೆಂಬರ್ 2015, 31 ಡಿಸೆಂಬರ್ 2015, 25 ಫೆಬ್ರವರಿ 2016. ಉತ್ತರ 16 ಡಿಸೆಂಬರ್ 2015. ಮುಂದಿನ ಪ್ರಶ್ನೆ: ನಿರ್ಮಲ ಗ್ರಾಮ ಪುರಸ್ಕಾರ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2003 ಅಕ್ಟೋಬರ್, 2004 ನವೆಂಬರ್, 2005 ಅಕ್ಟೋಬರ್, 2006 ನವೆಂಬರ್. ಉತ್ತರ 2003 ಅಕ್ಟೋಬರ್. ಮುಂದಿನ ಪ್ರಶ್ನೆ: ಜನವಸತಿ ಸಭಾದ ಸಭೆಗಳ ನಿರ್ವಹಣೆಯ ನಿಯಮಗಳ ಬಗ್ಗೆ ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 3A, ಪ್ರಕರಣ 3B, ಪ್ರಕರಣ 3C, ಪ್ರಕರಣ 3D. ಉತ್ತರ ಪ್ರಕರಣ 3B. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿ ಪ್ರತಿ ಸಭೆಯಲ್ಲಿ ಎಷ್ಟು ಪ್ರಶ್ನೆಗಳು ಕೇಳುವುದಕ್ಕೆ ಅವಕಾಶವಿದೆ? ಆಪ್ಷನ್ಸ್: 7 ಪ್ರಶ್ನೆಗಳು, 8 ಪ್ರಶ್ನೆಗಳು, 9 ಪ್ರಶ್ನೆಗಳು, 10 ಪ್ರಶ್ನೆಗಳು. ಉತ್ತರ 9 ಪ್ರಶ್ನೆಗಳು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲಿನ ಅಧಿಕಾರ ದುರುಪಯೋಗದ ಆರೋಪಗಳು ಸಾಬೀತಾದರೆ ಅವರು ಮುಂದಿನ ಎಷ್ಟು ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರಾಗುತ್ತಾರೆ? ಆಪ್ಷನ್ಸ್: 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ. ಉತ್ತರ 6 ವರ್ಷ. ಮುಂದಿನ ಪ್ರಶ್ನೆ: ಸದಸ್ಯತ್ವದ ಅವಧಿ ಪ್ರಾರಂಭಗೊಂಡ ಎಷ್ಟು ತಿಂಗಳು ಒಳಗೆ ಆಸ್ತಿ ಮತ್ತು ಹೊಣೆಗಾರಿಕೆಗಳ ವಿವರಗಳನ್ನು ಘೋಷಿಸಬೇಕು? ಆಪ್ಷನ್ಸ್: 2 ತಿಂಗಳು, 3 ತಿಂಗಳು, 4 ತಿಂಗಳು, 6 ತಿಂಗಳು. ಉತ್ತರ 3 ತಿಂಗಳು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯತಿಗೆ ಎಷ್ಟು ವಿಷಯಗಳನ್ನು ಸೇರಿಸಲಾಗಿದೆ? ಆಪ್ಷನ್ಸ್: 28, 29, 30, 31. ಉತ್ತರ 31. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯತಿಗೆ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಸಿಬ್ಬಂದಿಯನ್ನು ನಿಯೋಜಿಸುವವರು ಯಾರು? ಆಪ್ಷನ್ಸ್: ರಾಜ್ಯ ಸರ್ಕಾರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ. ಉತ್ತರ ರಾಜ್ಯ ಸರ್ಕಾರ. ಮುಂದಿನ ಪ್ರಶ್ನೆ: ಕರ್ನಾಟಕ ಸ್ಟಾಂಪ್ ಅಧಿನಿಯಮ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 1952, 1954, 1955, 1957. ಉತ್ತರ 1957. ಮುಂದಿನ ಪ್ರಶ್ನೆ: ಸ್ವಜಲಧಾರೆ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ? ಆಪ್ಷನ್ಸ್: 2006, 2002, 2004, 2000. ಉತ್ತರ ವರ್ಷ 2002. ಮುಂದಿನ ಪ್ರಶ್ನೆ: ಸ್ವಸ್ಥ ಗ್ರಾಮ ಯೋಜನೆಯನ್ನು ಪ್ರಥಮವಾಗಿ ಜಾರಿಗೊಳಿಸಿದ ಜಿಲ್ಲೆ ಯಾವುದು? ಆಪ್ಷನ್ಸ್: ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ. ಉತ್ತರ ಬಳ್ಳಾರಿ. ಮುಂದಿನ ಪ್ರಶ್ನೆ:
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳ ಆಯ್ಕೆ ಎಲ್ಲಿ ಮಾಡುತ್ತಾರೆ? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ, ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ, ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ. ಉತ್ತರ: ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ. ಮುಂದಿನ ಪ್ರಶ್ನೆ: ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕಾರ್ಮಿಕನಿಗೆ ಕೂಲಿಯನ್ನು ಗರಿಷ್ಠ ಎಷ್ಟು ದಿನದೊಳಗೆ ಪಾವತಿಸಬೇಕು? ಆಪ್ಷನ್ಸ್: 7 ದಿನ, 10 ದಿನ, 15 ದಿನ, 30 ದಿನ. ಉತ್ತರ: 15 ದಿನ. ಮುಂದಿನ ಪ್ರಶ್ನೆ: ಸೌರ ಬೆಳಕು ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2007ರಿಂದ 2008, 2008ರಿಂದ 2009, 2009ರಿಂದ 2010, 2010ರಿಂದ 2011. ಉತ್ತರ: 2009ರಿಂದ 2010. ಮುಂದಿನ ಪ್ರಶ್ನೆ: ಪ್ರಸ್ತುತ ಯಾವ ರಾಜ್ಯ ಬಯಲು ಶೌಚ ಮುಕ್ತ ರಾಜ್ಯವಾಗಿದೆ? ಆಪ್ಷನ್ಸ್: ಗುಜರಾತ್, ಕರ್ನಾಟಕ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್. ಉತ್ತರ: ಉತ್ತರ ಪ್ರದೇಶ್. ಮುಂದಿನ ಪ್ರಶ್ನೆ: ಮಹಾತ್ಮ ಗಾಂಧಿ NREG ಯೋಜನೆ ಅಡಿ ಎಷ್ಟು ಕಾರ್ಯಕ್ರಮಗಳು ಸೇರಿಕೊಂಡಿವೆ? ಆಪ್ಷನ್ಸ್: 13, 11, 9, 3. ಉತ್ತರ: 13. ಮುಂದಿನ ಪ್ರಶ್ನೆ: ನಿರ್ಮಲ್ ಭಾರತ್ ಅಭಿಯಾನ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2011, 2012, 2013, 2014. ಉತ್ತರ: 2012. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದ ಅಂದಾಜು ವೆಚ್ಚ ಎಷ್ಟು? ಆಪ್ಷನ್: 15.25 ಲಕ್ಷ, 16.25 ಲಕ್ಷ, 17.25 ಲಕ್ಷ, 18.25 ಲಕ್ಷ. ಉತ್ತರ: 16.25 ಲಕ್ಷ. ಮುಂದಿನ ಪ್ರಶ್ನೆ: ಮಾಹಿತಿ ಹಕ್ಕು ಅಧಿನಿಯಮ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2005 ಜೂನ್, 2005 ಜುಲೈ, 2004 ಜೂನ್, 2004 ಜುಲೈ. ಉತ್ತರ: 2005 ಜೂನ್. ಮುಂದಿನ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ವೇತನ? ಆಪ್ಷನ್ಸ್: 3,000, 4,500, 5,000, 6,000. ಉತ್ತರ: 6,000. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಗಳು ತೆರಿಗೆಗಳು ದರ ವಿಧಿಸುವ ಇತ್ಯಾದಿ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 198, ಪ್ರಕರಣ 199, ಪ್ರಕರಣ 200, ಪ್ರಕರಣ 201. ಉತ್ತರ: ಪ್ರಕರಣ 199. ಮುಂದಿನ ಪ್ರಶ್ನೆ: ತೆರಿಗೆಗಳ ಬಗ್ಗೆ ಯಾವ ಅನುಸೂಚಿ ಮಾಹಿತಿ ನೀಡುತ್ತದೆ? ಆಪ್ಷನ್ಸ್: ಅನುಸೂಚಿ 1, ಅನುಸೂಚಿ 2, ಅನುಸೂಚಿ 3, ಅನುಸೂಚಿ 4. ಉತ್ತರ: ಅನುಸೂಚಿ 3. ಮುಂದಿನ ಪ್ರಶ್ನೆ: ಸಾಲದ ರಿಜಿಸ್ಟರ್ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 40, ನಮೂನೆ 41, ನಮೂನೆ 42, ನಮೂನೆ 43. ಉತ್ತರ: ನಮೂನೆ 42. ಮುಂದಿನ ಪ್ರಶ್ನೆ: ಗ್ರಾಮೀಣ ಆಶ್ರಯ ವಸತಿ ಯೋಜನೆ ಅಡಿಯಲ್ಲಿ ಸಾಲವನ್ನು ಮರುಪಾವತಿ ನೀಡುವ ಅವಧಿ ಎಷ್ಟು? ಆಪ್ಷನ್ಸ್: 150 ಮಾಸಿಕ ಕಂತುಗಳು, 160 ಮಾಸಿಕ ಕಂತುಗಳು, 180 ಮಾಸಿಕ ಕಂತುಗಳು, 200 ಮಾಸಿಕ ಕಂತುಗಳು. ಉತ್ತರ: 180 ಮಾಸಿಕ ಕಂತುಗಳು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಗಳಿಗೆ ಆಯವ್ಯಯ ಮತ್ತು ಲೆಕ್ಕಪತ್ರ ನಿರ್ವಹಣೆ ನಿಯಮಗಳು ಜಾರಿಗೆ ಬಂದಿದ್ದು? ಆಪ್ಷನ್ಸ್: 2004, 2005, 2006, 2008.
ಉತ್ತರ 2006. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 41, ಪ್ರಕರಣ 42, ಪ್ರಕರಣ 43, ಪ್ರಕರಣ 44. ಉತ್ತರ ಪ್ರಕರಣ 44. ಮುಂದಿನ ಪ್ರಶ್ನೆ. 14ನೇ ಹಣಕಾಸು ಆಯೋಗವು ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಶೇಕಡಾ ಎಷ್ಟರಷ್ಟು ಅನುದಾನವನ್ನು ನೀಡಬೇಕೆಂದು ಶಿಫಾರಸು ಮಾಡಿದೆ? ಆಪ್ಷನ್ಸ್: ಶೇಕಡಾ 22, ಶೇಕಡಾ 32, ಶೇಕಡಾ 42, ಶೇಕಡಾ 44. ಉತ್ತರ ಶೇಕಡಾ 42. ಮುಂದಿನ ಪ್ರಶ್ನೆ. 12ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ಸ್: ಕೆ.ಸಿ. ಪಂತ್, ಸಿ. ರಂಗರಾಜನ್, ವಿಜಯ್ ಎಲ್. ಕೇಲ್ಕರ್, ಡಾಕ್ಟರ್ ವೈ.ವಿ. ರೆಡ್ಡಿ. ಉತ್ತರ ಸಿ. ರಂಗರಾಜನ್. ಮುಂದಿನ ಪ್ರಶ್ನೆ. ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ನೀಡುವ ಅನುದಾನದ ಮೊತ್ತದಲ್ಲಿ ಶೇಕಡಾ ವರ್ಷಕ್ಕೆ ಮೀರದಂತೆ ಸಿಬ್ಬಂದಿ ವೆಚ್ಚಗಳಿಗೆ ಖರ್ಚುಗಳನ್ನು ಭರಿಸುವ ಅವಕಾಶ ಕಲ್ಪಿಸಿದೆ. ಆಪ್ಷನ್ಸ್: ಶೇಕಡಾ 40, ಶೇಕಡಾ 50, ಶೇಕಡಾ 60, ಶೇಕಡಾ 75. ಉತ್ತರ ಶೇಕಡಾ 40. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.